ಅಮ್ಮ, ಬೆಳಗ್ಗೆಯಿಂದ ಮನೆಯಲ್ಲಿ ಕಾಡ್ತಾನೆ ಇಲ್ಲ. ಎಲ್ಲಿಗಪ್ಪ ಹೋಗಿದ್ದಿ? ಅಮ್ಮ, ಮನೆಯಲ್ಲಿ ಕಾಲ ಕಳೆಯಲು ನನಗೆ ತುಂಬಾ ಬೇಸರ ಬರ್ತಾ ಇತ್ತು. ಅದಕ್ಕಾಗಿ ಸ್ನೇಹಿತರನ್ನ ಕಾಣೋದಕ್ಕೆ ಹೊರಗಡೆ ಹೋಗಿದ್ದೆ. ಅಲೋ ಮಾತೇಶ, ನೀನ್ ಬೆಂಗಳೂರಿಂದ ಇಲ್ಲಿಗೆ ಬರೋದೇ ಅಪ್ರೂಪ. ಬಂದ್ರು 4 ದಿವಸ ಇರ್ತೀಯ, ಮತ್ತೆ ಹೊರಟೋಗಿ ಬಿಡ್ತೀಯ. ಆ 4 ದಿನಗಳಲ್ಲಿ 4 ತಾಸು ಕೂಡ ಮನೇಲಿ ಇರಲ್ಲ ಅಂತೇನು? ನಿಮ್ಮ ಅಪ್ಪಾಜಿ ನೋಡಿದ್ರೆ ಮಾತಿಗೂ ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ. ಇವತ್ತೊಂದು ದಿವಸ ಆದ್ರೂ ಮನೇಲಿ ಇರ್ಬೇಕು, ಸರಿನಾ? ಸರಿ. ತೆಗೆದುಕೊಪ್ಪ, ಹಾಲು ಕುಡಿ. ಏನಮ್ಮ ನೀನು ಚಿಕ್ಕ ಮಗುವಿಗೆ ಹಾಲು ಕುಡಿಸಿದಂತೆ ನನಗೆ ಹಾಲು ಕುಡಿಸಲು ಬಂದಿರುವೆಯಲ್ಲ. ಅಮ್ಮ, ನಾನೀಗ ನಿನ್ನ ಚಿಕ್ಕ ಮಗ ಮಹಾಂತೇಶ ಅಲ್ಲ, ನಿನ್ನೆತ್ತರಕ್ಕೆ ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಗ ನಾನು. ಮಾಂತೇಶ, ನೀನೆಷ್ಟೇ ಬೆಳೆದು ದೊಡ್ಡವನಾದ್ರು, ದೊಡ್ಡ ಸ್ಥಾನದಲ್ಲಿದ್ರು, ಈ ಹೆತ್ತವರ ಕಣ್ಣಿಗೆ ನೀನಿನ್ನು ಚಿಕ್ಕ ಮಗುನೇ ಕಣಪ್ಪ. ನೀನ್ ನಿಮ್ಮ ಮನೇಲಿ ಇದ್ದಾಗೆಲ್ಲ ಚೊಕ್ಕಾಗಿ ಬೆಳೆಯಲಿ ಅಂತ ಪ್ರತಿ ತಿಂಗಳಿಗೆ ಹಾಲು ಕೊಡ್ತಾ ಇದ್ವಿ. ಆ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ. ನೀನ್ ಇಲ್ಲಿದ್ದಾಗೆಲ್ಲ ಹಾಲು ಕುಡಿದು ಚೆನ್ನಾಗಿರ್ಬೇಕನ್ನೋದೇ ಈ ಹೆತ್ತವರ ಆಸೆ. ಅದು ಅಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ. ತೆಗೆದುಕೊ ಮಾಂತೇಶ. ಅಮ್ಮ, ಎಂತ ಕರುಳಿನ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತಾಡಿಬಿಟ್ಟೆ. ದಯವಿಟ್ಟು ತಪ್ಪಿರಬೇಕಮ್ಮ. ಅಮ್ಮ, ನಾನು ಊರಿಗೆ ಬಂದಾಗಲೇ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡಿದೇ ಹೊರಗಡೆ ಹೋಗ್ತೀನಿ, ಆಯ್ತೆ? ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಪ್ಪಾಜಿ ಏನಾದರೂ ತಪ್ಪು ತಿಳಿದುಕೊಂಡ್ರೇನಮ್ಮ? ನಿನ್ನೆ ನಿನ್ನ ಮನೆಗೆ ಬಂದಾಗ ನಿಮ್ಮಪ್ಪ ಮನೆಯಲ್ಲಿರಲಿಲ್ಲ. ನೀನು ಕುಡಿದು ಅಲ್ಗಾಡ್ತಾ ಬರೋದನ್ನ ನಾನೇ ಕಂಡೆ. ನಿನ್ನ ಕೈ ಹಿಡಿದು ಕಟ್ಕೊಂಡು ಹೋಗಿ ನೀನು ಕೋಣೆ ಮಲಗಿಸಿದೆ. ನನ್ನೊಂದಿಗೆ ಮಾತಾಡೋ ಸ್ಥಿತಿಯಲ್ಲಿ ನೀನಿರಲಿಲ್ಲ. ನಿನ್ನ ಘನತೆಯ ಅರಿವು ನಿನಗೆ ಉಳಿದಿರಲಿಲ್ಲ. ಈ ನಿನ್ನ ಕೆಟ್ಟ ಚಟ ನಿಮ್ಮ ತಂದೆ ಕಣ್ಣಿಗೆ ಕಾಣಲಿಲ್ಲಲ್ಲ, ಅದೇ ನಮ್ಮ ಪುಣ್ಯ ಅಂತ ಅನ್ಕೋಬೇಕು. ಅಮ್ಮ, ಹೌದು ಮಾತೇಶ, ಹೆತ್ತ ಕರಳು ತಾಯಿಯಾಗಿ ಮಾತನ್ನ ಹೇಳ್ತಾ ಇದ್ದೀನಿ. ಮಾನವಂತರ ಮನದಲ್ಲಿ ಹುಟ್ಟಿದ ಮಗ ನೀನು. 10 ಜನ ಮೆಚ್ಕೊಳ್ಳುವಂತ ಕೆಲಸ ಮಾಡಬೇಕಿನಹ ಇಂಥ ಹೀನ ಕೆಲಸಕ್ಕೆ ಯಾವತ್ತೂ ಕೈ ಹಾಕಬಾರ್ದು ಕಣ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು, ಸೇದೋದು, ಜೂಜಾಗೋದು ಮಾಡಿದ್ರೆ ನಿನ್ನ ಬದುಕು ಅಧಪತನ ಕಿಡಿಯೋದಷ್ಟೇ ಇಲ್ಲ, ನಿನಗೆ ದುರಂತ ತಪ್ಪಿದ್ದಲ್ಲ ಮಹಂತೇಶ. ಅಮ್ಮ, ಅಮ್ಮ, ಅಂತ ತಪ್ಪು ನಾನು ನೀನು ಮಾಡಿದೆ. ಈ ಆಧುನಿಕ ಯುಗದಲ್ಲಿ ಕುಡಿಯುವುದು ಒಂದು ದೊಡ್ಡ ಅಪರಾಧವೇ? ಅಮ್ಮ, ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದರೆ ತಪ್ಪಾಗುತ್ತದೆ. ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದು ದೊಡ್ಡ ತಪ್ಪೇನಲ್ಲಮ್ಮ? ಹಾಗಂತ ನೀನ್ ತಿಳ್ಕೊಂಡಿದೀಯ, ನಾವು ತಿಳ್ಕೋಬೇಕಲ್ಲ. ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ ಇದು. ಈ ಮನೆಯಲ್ಲಿ ಯಾವತ್ತೂ ತಪ್ಪಿಗೆ ಆಸ್ಪದ ಇಲ್ಲ. ತಪ್ಪು ಮಾಡಿದವರು ಯಾರೇ ಈ ಸ್ಥಾನದಲ್ಲಿ ನಿಂತರೂ ಕೂಡ ಅಂಥವರು ಯಾವತ್ತೂ ಶಿಕ್ಷೆ ತಪ್ಪಿದ್ದಲ್ಲ. ಅಂಥವರ ಮನೆತನದಲ್ಲಿ ಹುಟ್ಟಿದ ಮಗ ನೀನು. ನೀನು ಕೂಡ ಯಾವ ತಪ್ಪು ಮಾಡಕೂಡದು. ಒಂದ್ ವೇಳೆ ತಪ್ಪಿ ನುಡಿದಿದೆ ಆದ್ರೆ ನಿನ್ನ ಬಾಳಿಗೆ ಗುತ್ತಾಗೋದು ಎಚ್ಚರವಿರು ಮಹಂತೇಶ. ಶ್ರೀತಮ್ಮ, ಹೆತ್ತವಳ ಆಜ್ಞೆ ಮೀರಿ ಇನ್ನು ಮುಂದೆ ಯಾವ ತಪ್ಪು ಆಗದಂತೆ ಹೇಳಿಕೊಳ್ತೇನೆ. ಒಂದು ವೇಳೆ ನಾನು ನಿನ್ನೆ ಕುಡಿದು ಬಂದ ತಪ್ಪಿಗೆ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದ ನಾನು ಬಾಳಿಸ್ಬಿಡಮ್ಮ. ನಿನ್ನಂಥ ಮಗನ ಕೆನ್ನೆಗೆ ಹೊಡೆಯಷ್ಟು ಸಣ್ಣ ಗುಣದವಳಲ್ಲಪ್ಪ ಈ ನಿನ್ನ ತಾಯಿ. ನಿನ್ನ ನಡೆ, ನುಡಿ, ರೀತಿ, ನೀತಿ ಚೆನ್ನಾಗಿರ್ಲಿ ಅಂತ ಈ ಮಾತನ್ನ ಹೇಳ್ದೆ ಅಷ್ಟೇ. ಯಾಕಂದ್ರೆ ನೀನು 100 ತಪ್ಪನ್ನ ಮಾಡ್ಕೊಂಡು ಬಂದ್ರು ಅದನ್ನ ಕ್ಷಮಿಸುವಂತ ಮನೋಭಾವ ಈ ಹೆತ್ತ ಕಡಿಮೆಪ್ಪ. ಆದ್ರೆ ನಿನ್ನ ತಂದೆ ಅಂಥವರಲ್ಲ. ದುಷ್ಟರನ್ನ ಕಂಡ್ರೆ ಕೆಂಡ ಕಾಡ್ತಾರೆ, ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲಲ್ಲಿ ಕತ್ತರಿಸಿ ಹಾಕ್ತಾರೆ, ಕೊಡೆಗಡಕರ ಕಂಡ್ರೆ ಅವರ ರುಂಡವನ್ನು ಚಾಂಡಾಡಿ ಬಿಡ್ತಾರೆ. ಅಷ್ಟೊಂದು ನಿಷ್ಠೆಯಿಂದ ನಡೆಯುವವರು ನಿನ್ನ ತಂದೆ. ಅಂಥವರ ಮನದಲ್ಲಿ ಹುಟ್ಟಿದ ನೀನು ಕೂಡ ಅಷ್ಟು
ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳು. ಇನ್ನು ಮುಂದೆ ನಾನು ಯಾವ ತಪ್ಪನ್ನು ಮಾಡುವುದಿಲ್ಲ. ಇದೇ ನನ್ನ ಕೊನೆಯ ತಪ್ಪು. ಅಮ್ಮ, ಅದೇ ನಾನೀಗ ಬೆಂಗಳೂರಿಗೆ ಹೋಗ್ಬೇಕು. ಅಪ್ಪನ ಕಡೆಯಿಂದ ಒಂದು 20,000 ರೂಪಾಯಿ ದುಡ್ಡಿಸ್ಕೊಡಮ್ಮ. ಇಷ್ಟೊಂದು ನುರಿತು ಮಾತಾಡ್ತಾ ಇದೆಯಾ ಅಂತ ಗೊತ್ತಾಯ್ತು. ನೀನೇನೋ ದುಡ್ಡಿಗೆ ಕೇಳ್ತಾ ಇದ್ದೀನಿ ಮಂತೇಶ. 10, 20 ಅಲ್ಲ, 1 ಲಕ್ಷ ಬೇಕಿದ್ರೆ ಕೇಳ್ಕೊಂಡು ಹೋಗು. ಆದ್ರೆ ನೀನ್ ಚೆನ್ನಾಗಿ ಕಲಿತು ಯಾಕೋ ವಿದ್ಯಾವಂತ ಆಗ್ಬೇಕು. ಈಗ ಅಪ್ಪ ಬರ್ತಾರೆ, ಬಂದ ತಕ್ಷಣ ನಾನು ಕೇಳ್ತೀನಿ, ನೀನು ಸುಮ್ಮನೆ ನಿಲ್ಕೊ, ಜಾಸ್ತಿ ಹಣನೇ ಕೊಡುತ್ತೀನಿ ಸಣ್ಣ. ಏನು ಮಾಡಿರಿ? ತಾಯಿ ಮಗ ಏನು ಗುಸುಗುಸು ಅಂತ ಮಾತಾಡ್ತಾ ಇದ್ದೀರಲ್ಲ, ಏನು ವಿಷಯ? ಅಯ್ಯೋ, ಗುಸುಗುಸು ಅಂತ ಹಿಂಗಿಲ್ರಿ, ಒಳ್ಳೆ ದಿನ ಮಾತಾಡ್ತಾ ಇದ್ವಿ. ಅದು ಪಾಪ ಮಗು, ಚಿಕ್ಕ ಮಗು, ಬೆಂಗಳೂರಿಗೆ ಅಷ್ಟು ದೂರ ಒಬ್ಬನೇ ಹೋಗ್ಬೇಕಲ್ಲ. ಇವತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ದೂರ ಹೋಗಿ ಒಬ್ಬನೇ ಇರ್ತಾನೆ. ಖರ್ಚಿಗೆ ಒಂದು 50,000 ಬೇಡವೇನ್ರಿ? ಅದನ್ನೇ ನಿಮ್ಗೆ ಕೇಳು ಅಂತ ಹೇಳ್ದ. ಅಪ್ಪಾಜಿ ಬಂದ ತಕ್ಷಣ ಕೇಳಿ ಕೊಟ್ಬಿಡ್ತೀನಿ ಅಂತ ಹೇಳಿದೆ ಅಲ್ವೇನ ಮಂತೇಶ? ಪಾಪ ಮಗು, ಖರ್ಚಿಗೆ ಅಂತ ಒಂದು 50,000. ಖರ್ಚಿಗಂತ 50,000? ಮಾದೇವಿ, ನಿನ್ನ ಮಗನಿಗೆ 50,000 ಕೊಡಬೇಕಾದ್ರೆ ನನಗೆ ಕೇಳ. 50,000 ಅಲ್ಲ, 1 ಲಕ್ಷ ಕೊಟ್ಟು ಕಳಿಸು. ನಾನು ಬೇಡ ಅನ್ನೋದಿಲ್ಲ. ಆದರೆ ಮಾಂತೇಶ, ಅಪ್ಪಾಜಿ, ನಿನಗೆ ಒಂದು ಮಾತು ಹೇಳು. ಹೇಳಿ ಅಪ್ಪಾಜಿ, ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ನೋಡು ಮಾಂತೇಶ್, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಆಸ್ತಿ ಅಂತಸ್ತಿಗೆ, ಸಕಲ ಐಶ್ವರ್ಯಕ್ಕೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ನೀನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತಿದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತಿದೆ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳ ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನ ಕಂಡು ಜನ ಮೆಚ್ಚಿಕೊಳ್ಳುತ್ತಿರಬೇಕು. ತುಚ್ಛವಾದ ಇಚ್ಛೆಗಳನ್ನ ಸುಟ್ಟು ಚಿಕ್ಕ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ಈ ಕಂಡವರ ಕಣ್ಣಲ್ಲಿ. ಅಪ್ಪಾಜಿ, ಎತ್ತವರ ಕರುಳಿಗೆ ಯಾವ ರೀತಿಯ ಕಳಂಕ ತರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರ್ಯಾದೆಯ ಶಿಖರವನ್ನೇರಿ, ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಾಗಿ ನಿಮ್ಮ ಆಶೀರ್ವಾದದಲ್ಲಿ ಸದಾ ಬದುಕ್ತೀನಿ ಅಂತ ನಿಮಗೆ ಮಾತು ಕೊಡ್ತೀನಪ್ಪ. ಛಲಪ್ಪ, ಈ ನಿಮ್ಮ ಮಗನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನಂಬ್ತೀನಿ ಮಾಂತೇಶ್, ನಿನ್ನ ನಾನು ನಂಬುತ್ತೀನಿ. ಹೆತ್ತವರು ಹೆತ್ತ ಮಗನನ್ನೇ ನಂಬದಿದ್ದರೆ ಮತ್ಯಾರನ್ನು ನಂಬುದೇ? ನೋಡು ಮಾಂತೇಶ್,
ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು. ಆದರೆ ನಾನೇಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಎತ್ತವರಾಜ್ಞೆಯಂತೆ ಈ ಮನೆ ಎಂಬ ಗುಡಿಯಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಕಾಳು ಕಡಿಗಳೆಂಬ ಬುದ್ಧಿಯನ್ನು ಬೆಳೆಸಿ ಸಾವಿರಾರು ಜನರ ಶಿವಶರಣೆಯರಿಗೆ ಪಾಠ ಹೇಳುವ ಹಕ್ಕಿಯಾಗಲಿ ಎಂದು ನಾನು ಬಯಸುತ್ತೇನೆ. ಆದರೆ ರೆಕ್ಕೆ ಬಂದ ಮೇಲೆ ಕುಕ್ಕುವ ರಣಹದ್ದು ಆಗಬಾರದೆಂದು ನಮ್ಮ ಬಯಕೆ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಅಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದು ಅಲ್ಲ. ಈ ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಡಿಸುವ ಅರಗಿಣಿದಾಗ. ಅಪ್ಪಾಜಿ, ನೀವೇ ಕಾದು ನೋಡಿ, ಈ ಅಕ್ಕಿ ಕುಕ್ಕುವುದೋ ಅಥವಾ ಎತ್ತವರ ಕರಳಿಗೆ ಕೀರ್ತಿ ತರುವುದು ಎಂದು. ರುದ್ರಪ್ಪ, ಚೆನ್ನಾಗಿದೆಯಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಧನ್ಯರ. ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ರಿ ಚಿಕ್ಕದಳ್ಳಿ, ಮೊನ್ನೆ ಯಾರ ಬಂದಿರಿ? ಇನ್ನೊಂದು 4 ದಿವಸ ಮನ್ಯಾಗ ಆರಾಮಿರ್ಬೋದು ದೇವ್ರೇ. ಇಲ್ಲ ಅಮ್ಮ, ಪರೀಕ್ಷೆಗಳ ಹತ್ರ ಬಂದಿವಮ್ಮ, ಓದ್ಕೊಳ್ಳೋದಕ್ಕಾಗಿ ನಾನು ಹೋಗ್ಲೇಬೇಕು. ಪರೀಕ್ಷೆ ಮುಗಿದ ನಂತರ ಬಂದು ನಿಮ್ಮ ಜೊತೆಯಲ್ಲಿ ಆಯಾಗಿರ್ತೀನಿ, ಆಯ್ತಾ? ಖಂಡಿತವಾಗಿ. ರುದ್ರ, ಒಳಗಡೆ ಹೋಗಿ ಮಾಂತೇಶನ ಬ್ಯಾಗ್ನಲ್ಲಿ 1 ಲಕ್ಷ ರೂಪಾಯಿ ಇಟ್ಟು ಕೊಟ್ಟು ಕಳಿಸಿ. ಆಯ್ತು. ಹಾಗೆ ಬಿಟ್ಟು ಬಂದ್ವಿ. ಹೋದ ತಕ್ಷಣ ಪತ್ರ ಹಾಕು. ನಿಮ್ಮ ಮನೆಯಲ್ಲಿ ಚೆನ್ನಾಗಿದ್ದೀವಿ ಅಂತ ತಿಳಿಸು, ಸರಿನಾ? ಹೊರಗಡೆ ಬೇಗಿಲ್ಲ ತಗೊಂಡು ಅಡ್ಡಾಡ್ಬೇಡ. ಕಾರ್ ತಗೊಂಡೇ ಹೋಗು. ಆ ಪಿಜ್ಜಾ ಬರ್ಗರ್ ಅಂತ ಹಾಲುಗಳೆಲ್ಲ ತಿನ್ಬೇಡ. ಮನೆ ಊಟನೇ ಮಾಡು, ಸರಿನಾ? ಟೀ ಕಾಫಿ ಎಲ್ಲ ಕುಡಿಬೇಡ. ಹಾಲು, ಬೋರ್ನ್ವಿಟಾ, ಬೂಸ್ಟ್. ಬುದ್ಧಿ ಮಾತು ಎಷ್ಟಂತ ಹೇಳ್ತೀಯೇ? ನಾವು ಹೇಳಿದ್ದು ಗೊತ್ತಾಗೋದಿಲ್ಲ, ಅವ್ರು ತಿಳ್ಕೋಬೇಕು. ಧನ್ಯರ, ನಮ್ಮ ಚಿಕ್ಕದಳ್ಳಿ ಮಹಾಂತೇಶಪ್ಪ ಬೆಂಗಳೂರಾಗಿರ್ಬೇಕಾದ್ರ ಈ ನಮ್ಮ ಹಳ್ಳಿಯ ಸಂಪ್ರದಾಯ ಅವ್ರಿಗೆ ಸ್ವಲ್ಪ ಹಿತನುಡಿಗಳಿಂದ ಬುದ್ಧಿ ಮಾತು ಸ್ವಲ್ಪ ಹೇಳ್ರಿ ಅಪ್ಪರ. ನಿಮ್ಮ ಬುದ್ಧಿಯ ಮಾತು ಕೇಳಿದ ಹಳ್ಳಿಯ ಜನರ ಪಾವನಾಗ್ತಾರ ಅಂದ್ಮೇಲೆ ನಮ್ಮ ಚಿಕ್ಕದಳ್ಳಿ ಸ್ವಲ್ಪ ಉದ್ಧಾರ ಆಗ್ತಾರ ಪೋರೆ. ಈ ನಾ ಹೇಳೋದಷ್ಟ ಬಾಗಿಲು ಜೊತೆ ನಾನು ಹೇಳ್ಬಿಟ್ಟಿನಿ. ಅಂದಂಗೆ ಚಿಕ್ಕದಳ್ಳಿ, ಬೆಂಗಳೂರಾಗ ನನ್ನ ಮಗಳನ್ನು ಅಲ್ಲಿ ಅದಲ್ರಿ. ಅದೇನೋ ಈ ವರ್ಷ
BA ಮುಗಿತೈತೇನ್ರಿ ಅವನು ಭೇಟಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಸ್ವಲ್ಪ ಹೇಳ್ತಿದ್ರಿ ಅಪ್ಪಾರ. ಬೆಂಗಳೂರಿನಲ್ಲಿ ಯಾವ ಕಾಲೇಜಿನಲ್ಲಿದ್ದಾಳೆ? ಬೆಂಗಳೂರೇನು ಚಿಕ್ಕದೆ, ಎಲ್ಲಿ ಅಂತ ಹುಡುಕಾಡೋದು? ಅವಳ ವಿಳಾಸ ಏನಾದರೂ ನಿನ್ನ ಹತ್ರ ಇದೆಯಾ? ಹಾ ಚಿಕ್ಕದಳಿ ಮನೆಗೆ ಮಾತಾಡ್ರಿ ಅಪ್ಪಾರ. ಸರಿ ಇರ್ಲಿ, ಇನ್ನೊಂದ್ಸತ ಬರ್ತೀರಲ್ರಿ ಅವಾಗ ತರ್ತೇನ್ರಿ. ದಣ್ಯರ ನಾನು ಚಿಕ್ಕದಳ್ಳಿನ ಬಿಟ್ಟು ಬರ್ತೀನಿ. ಬನ್ನಿದ್ದೇನೆ, ಹೋಗೋಣ. ಅಮ್ಮ, ಮಾತೇಶ, ನಾ ಹೇಳ್ತೀನಿ ನೆನಪಲ್ಲಿ ಇತ್ತು ಇಲ್ಲೋ? ನಾ ಹೇಳ್ದ ಕೆಲಸ ಎಲ್ಲ ಮಾಡು. ರಾತ್ರಿ ಎಲ್ಲ ಮೊಬೈಲ್, ವಾಟ್ಸ್ಆಪ್, ವಿಡಿಯೋ ಕಾಲಿಂಗ್ ಏನು ಮಾಡ್ಕೊಂಡ್ಬಿಡಪ್ಪ. ಕಲ್ದು ಬಿದ್ದು ದೂರ ಇಟ್ಟು ಮಕ್ಕೊಂಡ್ಬಿಡು, ಸರಿನಾ? ಹುಡುಗಿಯ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಡ, ಫ್ರೆಂಡ್ಶಿಪ್ ಅಷ್ಟೇ ಮಾಡು. ಹೇಳಿದಲ್ಲ, ಬೈಕ್ ತಗೊಂಡು ಅಡ್ಡಾಡ್ಬೇಡ, ಕಾರಲ್ಲಿ ಅಡ್ಡಾಡು, ಟೇಸ್ಟ್ ಹಿಡ್ಕೊಂಡು ಅಡ್ಡಾಡು. ನಿನ್ ಗ್ಲಾಮರ್ ಎಲ್ಲ ಕೆಟ್ಬಿಡುತ್ತೆ. ಹೊರಗಡೆ ಏನು ತಿನ್ಬೇಡ, ಮನೆಯಿಂದನೇ ಊಟ ತಗೊಂಡು. ಅಮ್ಮ ನೋಡಿದ ಧಾರಾವಾಹಿ ಅಷ್ಟೇ ಮಾತ್ರ ನೀನು ನೋಡು. ಪಾಪ ಮಗು ದೂರ ಹೋಗ್ತದೆ. ನಿಮ್ಮ ಅಮ್ಮನ ಕೇಳಿದ್ರೆ ಹೇಳು. ಅಮ್ಮ ಮೆಜೆಸ್ಟಿಕ್ ಇದ್ದ ತಕ್ಷಣ ಫಸ್ಟ್ ನಿಮಗೆ ಕಾಲ್ ಮಾಡ್ತಾರೆ. ಯಾರಿಗಾದ್ರೂ ಎಷ್ಟೇ ಹೇಳಬೇಕು ಅಷ್ಟೇ ಹೇಳಬೇಕು. ನನ್ನ ಹೊಟ್ಟೆ ಹಸಿವಾಗಿದ್ದು ನಿನಗೆ ಅರಿವೇ ಇಲ್ಲ ನೋಡು. ನಡಿ ಊಟಕ್ಕೆ ಹಾಕು.